ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ನಿನ್ನೆ ಸಂಜೆ ನಮ್ಮ ಮೆಟ್ರೋ ಸಂಚಾರದಲ್ಲಿ ಬಹಳ ದೊಡ್ಡ ಅಡಚಣೆ ಉಂಟಾಗಿತ್ತು. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ದೋಷದಿಂದ ನೇರಳೆ ಮಾರ್ಗದಲ್ಲಿ ಬರುವಂತಹ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ಕಬ್ಬನ್ ಪಾರ್ಕ್ನಲ್ಲಿ ಸುಮಾರು 6 ಗಂಟೆ 32 ನಿಮಿಷ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಈ ಒಂದು ಸಮಯಕ್ಕೆ ಕಬ್ಬನ್ ಪಾರ್ಕ್ನಲ್ಲಿರುವಂತಹ ಆ ಒಂದು ಏನು ಥರ್ಡ್ ರೈಲ್ ಸಿಸ್ಟಮ್ನಲ್ಲಿ ಇರುವಂತಹ ಒಂದು ಕರೆಂಟ್ ಕಲೆಕ್ಟರ್ ಶೂನಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಜನರೇಟ್ ಆಗಿ ಸಂಪೂರ್ಣವಾಗಿ ನೇರಳೆ ಮಾರ್ಗದಲ್ಲಿ ಸಮಸ್ಯೆ ಉಂಟಾಗಿತ್ತು. ಕೆಲಕಾಲ ಇಡೀ ನೇರಳೆ ಮಾರ್ಗದಲ್ಲಿ ಸಂಚಾರ ಬಂದಾಗಿತ್ತು. ಅದಾದ್ಮೇಲೆ ಸುಮಾರು ಒಂದು 1.5-2 ತಾಸು ಆದ್ಮೇಲೆ ಮತ್ತೆ ಸಂಚಾರವನ್ನ ಪುನರಾರಂಭಿಸಿದ್ರೂ ಕೂಡ ಮೆಜೆಸ್ಟಿಕ್ನಿಂದ MG ರಸ್ತೆಯ ವ್ಯಾಪ್ತಿಯಲ್ಲಿ ಅಂದರೆ ಆ ಮಧ್ಯದಲ್ಲಿ ಬರುವಂಥ 5 ಮೆಟ್ರೋ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಮೆಟ್ರೋ ಸಂಚಾರ ನಿನ್ನೆ ಆಗಿರಲಿಲ್ಲ. ಹಾಗಿದ್ರೆ ಇದಕ್ಕೇನು ಕಾರಣ, ಇದಾದ್ಮೇಲೆ ಏನೆಲ್ಲ ಸಮಸ್ಯೆಗಳಿದ್ರೆ ಇಂಪ್ಯಾಕ್ಟ್ ಹೇಗಿತ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದೆ 6:30 ಸುಮಾರಿಗೆ ನಿನ್ನೆ ಸಂಜೆ ಕಬ್ಬನ್ ಪಾರ್ಕ್ನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿದ್ದು ಅಂತ. ಥರ್ಡ್ ರೈಲ್ ಸಿಸ್ಟಮ್ ಅಂತಂದ್ರೆ ಈ ಮೆಟ್ರೋ ರೈಲ್ಗೂ ಮತ್ತೆ ಮೆಟ್ರೋ ಈ ಹಳಿ ಮೇಲೆ ಒಂದು ಕರೆಂಟ್ ಪಾಸ್ ಆಗುವಂತ ಒಂದು ಸಿಸ್ಟಮ್ ಅನ್ನ ಒಂದು ಟೆಕ್ನಾಲಜಿ ಇದೆ. ಅದು ಆ ಒಂದು ಮೆಟ್ರೋ ರೈಲ್ ಕ್ಲಿಪ್ ತರ ಒಂದು ಇದನ್ನ ಕೊಟ್ಟು ಆ ಕರೆಂಟ್ ಅನ್ನ ಬಳಸ್ಕೊಂಡು ಈ ಮೆಟ್ರೋ ರೈಲ್ ಮುಂದಕ್ಕೆ ಹೋಗುವಂತ ಸಿಸ್ಟಮ್ ನಮ್ಮ ಮೆಟ್ರೋಗೆ ಇರುವಂತದ್ದು. ಸೊ ಆ ಥರ್ಡ್ ರೈಲ್ ಸಿಸ್ಟಮ್ ನಲ್ಲಿ ಇರುವಂತಹ ಕರೆಂಟ್ ಕಲೆಕ್ಟರ್ ಶೂ ಅನ್ನುವಂತ ಒಂದು ಪೋರ್ಷನ್ ಏನಿದೆ ಅದರ ಕ್ಯಾಪ್ ಕಳಚಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ನಿನ್ನೆ ತಲೆದೂರಿರುವಂತದ್ದು. ಸೊ ಅದನ್ನ ಬೇಗನೆ ರೆಕ್ಟಿಫೈ ಮಾಡುವಂತ ಕೆಲಸವನ್ನ ಮಾಡಿದ್ರೂ ಕೂಡ ಅದರ ದುರಸ್ತಿ ಕಾರ್ಯ ಹೆಚ್ಚು ಕಮ್ಮಿ 5-6 ತಾಸುಗಳ ಕಾಲ ಹೆಚ್ಚಿನ ಸಮಯ ಬೇಕಾಯಿತು. 6:30ಕ್ಕೆ ಸಮಸ್ಯೆ ಗೊತ್ತಾಯಿತು. 7:15 ಸುಮಾರು ಹೊತ್ತಿಗೆ ಅಲ್ಲಿರುವಂತಹ ಜನರನ್ನ ಸುಮಾರು 200-250 ಜನ ಇದ್ರು. ಅವ್ರನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ರು. ಸುಮಾರು 7:30 ಸುಮಾರಿಗೆ ಆ ಒಂದು ಸಮಸ್ಯೆಯನ್ನ ಎಲ್ಲ ಆಗಿದೆ ಎಕ್ಸಾಕ್ಟು ಅಂತ ಅದನ್ನ ಪತ್ತೆ ಹಚ್ಚಿ ದುರಸ್ತಿ ಕಾರ್ಯ ಶುರು ಮಾಡಿದ್ರು. ಸುಮಾರು 7:30ಗೆ ಶುರುವಾದಂತಹ ದುರಸ್ತಿ ಕಾರ್ಯ ಬೆಳಗ್ಗಿನ ಜಾವ 3:30 ಅಂದ್ರೆ ಹೆಚ್ಚು ಕಮ್ಮಿ ತಡರಾತ್ರಿ 3:30ವರೆಗೂ ಕೂಡ ಅದರ ದುರಸ್ತಿ ಕಾರ್ಯವನ್ನ ನಮ್ಮ ಮೆಟ್ರೋ ಅಧಿಕಾರಿಗಳು ನಿರಂತರವಾಗಿ ಸಿಬ್ಬಂದಿಗಳು ಮತ್ತು ಇಂಜಿನಿಯರ್ಗಳನ್ನ ಬಳಸಿಕೊಂಡು ಮಾಡಿದ್ರು. 3:30ಗೆ ಸಮಸ್ಯೆ ರಿಸಾಲ್ವ್ ಆಯಿತು. ಎಂದಿನಂತೆ ಇಂದು ಬೆಳಿಗ್ಗೆ 5 ಗಂಟೆಗೆ 5:21ಕ್ಕೆ ಮೊದಲ ಟ್ರೈನು ಸಹಜವಾಗಿ ಕಬ್ಬನ್ ಪಾರ್ಕ್ಗೆ ಬರುತ್ತೆ. ಅಂದ್ರೆ 5 ಗಂಟೆಗೆ ಕಾಡುಗೋಡಿ ವೈಲ್ಡ್ ಫೀಲ್ಡ್ ನಲ್ಲಿ ಮೊದಲ ರೈಲ್ ಅಲ್ಲಿಂದ ಡಿಸ್ಪ್ಯಾಚ್ ಆದ್ರೆ ಅದು 5:21ಕ್ಕೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಬರುತ್ತೆ. ಸೊ 5:21ಕ್ಕೆ ಎಂದಿನಂತೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲದೆ ಮೆಟ್ರೋ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಬಂದಿದೆ. ಯಥಾಸ್ಥಿತಿಯಲ್ಲಿ ಈ ಒಂದು ಸಂಚಾರವು ಕೂಡ ಇರುವಂತದ್ದು. ಮತ್ತೆ ಮುಖ್ಯವಾಗಿ ಈ ಒಂದು ಸಂಚಾರ ವ್ಯವಸ್ಥೆಯಿಂದ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಪ್ರಯಾಣಿಕರಿಗೆ ನಿನ್ನೆ ಸೂಕ್ತ ಆಗಿರುವಂತಹ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಆ ಸಡನ್ ಆಗಿ ಒಂದು ಸಮಸ್ಯೆ ಕಾಣಿಸ್ಕೊಂಡಿರುವಂತ ಕಾರಣಕ್ಕಾಗಿ ಮೆಟ್ರೋ ಸ್ಟೇಷನ್ ಹೊರಭಾಗದಲ್ಲೂ ಕೂಡ ಹೆಚ್ಚಿನ ಆಟೋ ಇರಲಿ ಅಥವಾ ಆಟೋ ಓಲಾ ಉಬರ್ ಕ್ಯಾಬ್ಗಳಿರಲಿ ಯಾವುದೂ ಕೂಡ ಇರಲಿಲ್ಲ. ಇಲ್ಲದೆ ಇರುವಂತ ಕಾರಣಕ್ಕಾಗಿ ಈ ಸಮಸ್ಯೆ ನಿನ್ನೆ ಸಾಕಷ್ಟು ತೊಂದರೆಯನ್ನ ಮಾಡಿತ್ತು. ಜೊತೆಗೆ ಏನೇನು ವಾಹನಗಳು ಸಿಗ್ತವೋ ಆ ಎಲ್ಲಾ ವಾಹನಗಳನ್ನು ಕೂಡ ಬಳಸಿಕೊಂಡು ತಮ್ಮ ಡೆಸ್ಟಿನೇಷನ್ಗೂ ಕೂಡ ಹೋಗೋದಕ್ಕೆ ಸಾರ್ವಜನಿಕರು ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ MG ರಸ್ತೆ ಬಳಿ ಇರುವಂತಹ ಅನಿಲ್ ಕುಂಬ್ಳೆ ಜಂಕ್ಷನ್ ಏನಿದೆ, ಸಿಗ್ನಲ್ ಏನಿದೆ, ಅಲ್ಲಿ ಒಂದು ಆ ಜಂಕ್ಷನ್ ಸಿಗ್ನಲ್ ನಲ್ಲಿ ಒಂದು ಲಾರಿ ನಿಂತಿತ್ತು. ಆ ಲಾರಿಯಲ್ಲೂ ಕೂಡ ಹತ್ಕೊಂಡು ಪ್ರಯಾಣಿಕರು ತಮ್ಮ ಡೆಸ್ಟಿನೇಷನ್ ಕಡೆಗೆ ಹೋಗಿರುವಂತ ದೃಶ್ಯಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದು. ಅಂದ್ರೆ ಆ ಇಂದಿರಾನಗರ, ಬೈಯಪ್ಪನಹಳ್ಳಿ ಅಂದ್ರೆ ಟ್ರಿನಿಟಿ ಸರ್ಕಲ್ ಈ ಭಾಗಕ್ಕೆ ಹೋಗುವಂತ ಪ್ರಯಾಣಿಕರು ಯಾರಿದ್ರು ಅವರೆಲ್ಲರೂ ಕೂಡ ಈ ಒಂದು ಲಾರಿಯನ್ನ ಹತ್ಕೊಳ್ಳುವಂಥದ್ದು, ಜೊತೆಗೆ ಏನು ಬೇರೆ ಬೇರೆ ಬೈಕ್ ಕಾರ್ಗಳಲ್ಲಿ ಲಿಫ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಕೆಲಸವನ್ನ ನಿನ್ನೆ ಮಾಡಿದ್ರು. ಇದೊಂದು ಪೀಕ್ ಅವರ್ ಆಗಿರುವಂತ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ನಿನ್ನೆ ಆಗಿತ್ತು. ಸದ್ಯಕ್ಕೆ ನೇರಳೆ ಮಾರ್ಗದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲ ಅಂತ BMRCL ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಡುಗೋಡಿ ವೈಟ್ ಫೀಲ್ಡ್ ನಿಂದ ಚಲ್ಲಘಟ್ಟದವರೆಗೂ ಕೂಡ 37 ಮೆಟ್ರೋ ನಿಲ್ದಾಣಗಳನ್ನ ಒಳಗೊಂಡಿರುವಂತಹ ಪರ್ಪಲ್ ಲೈನ್ ಇದು. ಸೊ ಈ ಪರ್ಪಲ್ ಲೈನ್ ನಲ್ಲಿ ನಿನ್ನೆ ಸಂಚಾರ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಕಾರಣ ಇದು, ಅದಕ್ಕೆ ಅದನ್ನ ಸರಿ ಮಾಡುವಂತ ಕೆಲಸವನ್ನು ಯಶಸ್ವಿಯಾಗಿ BMRCL ಅಧಿಕಾರಿಗಳು ಈಗ ಮಾಡಿದ್ದಾರೆ. ಈಗ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲ. ಯಥಾಸ್ಥಿತಿಗೆ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಇದೀಗ ಮರಳಿರುವಂತದ್ದು. ನಿನ್ನೆ ಒಂದು ಎಡವಟ್ಟನ್ನ BMRCL ಅಧಿಕಾರಿಗಳು ಮಾಡಿದ್ರ ಅನ್ನುವಂತ ಒಂದು ಅನುಮಾನ, ಒಂದು ಸಂಶಯ ಕೂಡ ಇರುವಂತದ್ದು. ಏನು ಅಂತಂದ್ರೆ ನಿನ್ನೆ ಆ ಒಂದು ಕರೆಂಟ್ ಕಲೆಕ್ಟರ್ ಶೂನ ಕ್ಯಾಪ್ ಅನ್ನ BMRCL ಅಧಿಕಾರಿಗಳು ತಂದಿದ್ರು. ಅದನ್ನ ತರುವಂತ ಸಂದರ್ಭದಲ್ಲಿ ಆ ಕ್ಯಾಪ್ ಅನ್ನ ವಾಹನಕ್ಕೆ ಕಟ್ಟೋದಕ್ಕೆ ಕನ್ನಡದ ಧ್ವಜವನ್ನ ಬಳಸಿದ್ರ ಅನ್ನುವಂತ ಒಂದು ಅನುಮಾನ ಇದೀಗ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆಯಿಂದ
ಆ ಒಂದು ಕ್ಯಾಪನ್ನು ಗಾಡಿಗೆ ಕಟ್ಟಲಾಗಿತ್ತು. ಅದು ಕನ್ನಡದ ಧ್ವಜ ಅನ್ನುವಂಥದ್ದು ಬಹುತೇಕ ಖಚಿತ. ಅಂದರೆ ಅಲ್ಲಿ ಹೊರ ರಾಜ್ಯದ ಸಿಬ್ಬಂದಿಗಳು ಅದನ್ನು ತೆಗೆದುಕೊಂಡು ಬಂದಿರುವಂಥದ್ದು, ಅವರಿಗೆ ಇದರ ಅರಿವಿರ್ಲಿಲ್ವೇನೋ ಅನ್ನುವಂಥದ್ದು. ಆದರೆ ಇಲ್ಲಿ ಇದನ್ನು ಮೇಲುಸ್ತುವಾರಿ ಮಾಡಬೇಕಾಗಿರುವಂಥ BMRCL ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಕನ್ನಡದ ಧ್ವಜ ಅಂತಂದ್ರೆ ಅದಕ್ಕೊಂದು ಗೌರವ, ಘನತೆ, ಮರ್ಯಾದೆ ಇದೆ. ಅದನ್ನು ಇಲ್ಲಿ BMRCL ಅಧಿಕಾರಿಗಳು ತೆಗೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಕೂಡ ಕನ್ನಡದ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ನಿನ್ನೆ ತಡರಾತ್ರಿ ಒಂದು ಸುಮಾರು 1:30-2 ಗಂಟೆ ಸುಮಾರಿಗೆ BMRCLನ ವಾಹನದಲ್ಲಿ ಈ ಒಂದು ಕರೆಂಟ್ ಕಲೆಕ್ಟರ್ ಶೂನ ಕ್ಯಾಪ್ ಅನ್ನ ತಂದಿದ್ರು. ಅದನ್ನ ವಾಹನಕ್ಕೆ ಕಟ್ಟೋದಕ್ಕೆ ಕನ್ನಡದ ಧ್ವಜದ ಬಟ್ಟೆಯನ್ನ ಬಳಸಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ, ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ BMRCL ಅಧಿಕಾರಿಗಳ ಸ್ಪಷ್ಟನೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ನಿನ್ನೆ ಕಬ್ಬನ್ ಪಾರ್ಕ್ನಲ್ಲಿ ಕಾಣಿಸ್ಕೊಂಡಿರುವಂತಹ ತಾಂತ್ರಿಕ ದೋಷದಿಂದಾಗಿ ಸಮಸ್ಯೆ ಆಗಿತ್ತು. ಪ್ರಯಾಣಿಕರು ಓಡಾಡೋದಕ್ಕೆ ಪರದಾಡಿದ್ರು. ಹೀಗಾಗಿ ಲಾರಿಗಳಲ್ಲೆಲ್ಲ ಹತ್ಕೊಂಡು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ ನಿನ್ನೆ ಬೆಂಗಳೂರಿನಲ್ಲಿ ಇತ್ತು. ಅಂದ್ರೆ ಮೆಟ್ರೋ ಕೈ ಕೊಟ್ಟಾಗ ಲಾರಿನೇ ಗತಿ ಅನ್ನುವಂಥ ನಿಟ್ಟಿನಲ್ಲಿ ಲಾರಿ ಆದ್ರೆ ಲಾರಿ ನಡೀರಿ ಅನ್ನುವಂಥ ರೀತಿಯಲ್ಲಿ ಲಾರಿಯನ್ನು ಹತ್ಕೊಂಡೆಲ್ಲ ಪ್ರಯಾಣಿಕರು ನಿನ್ನೆ ಹೋಗಿದ್ದಾರೆ. ಇದೀಗ ವಿಜುವಲ್ ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮತ್ತೆ ಹೆಚ್ಚು ಕಮ್ಮಿ ಸುಮಾರು 8 ತಾಸುಗಳ ಕಾಲ ಈ ಒಂದು ದುರಸ್ತಿ ಕಾರ್ಯವು ಕೂಡ ನಿನ್ನೆ ನಡೆದಿದೆ. 6:30ಗೆ ಒಂದು ಸಮಸ್ಯೆ ಕಾಣಿಸ್ಕೊಂಡು ಜನರು ಅಲ್ಲಿಂದ ಹೊರಗಡೆ ಬಂದ್ರು. ಅದಾದ ಮೇಲೆ 3:30ವರೆಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ BMRCL ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಇಲ್ಲ. ನೇರಳೆ ಮಾರ್ಗದಲ್ಲಿ ಎಂದಿನಂತೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮೆಟ್ರೋ ಸಂಚಾರವು ಕೂಡ ಆರಂಭ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.